ಮದು ಮಾಡಿ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರಥಮ ಚೆಂಡು ತನ್ಮೂಲಕವಾಗಿ ಸುಚಿತ್ ಬ್ಯಾಟಿಗೆ ಪ್ರಯತ್ನಿಸಿದ್ರು. ಮ್ಯಾಡಿ ಖಂಡಿತ ಕ್ರೀಡಾಭಿಮಾನಿಗಳಿಗೆ ಗೊತ್ತಿರಬಹುದು, KSPL ಕೂಡ ಒಂದು ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಆಡಿದಂತ ಆಟಗಾರ. ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾರೆ. ಮ್ಯಾಡಿ ಶ್ರೇಷ್ಠ ಮಟ್ಟದ ಆಟಗಾರ. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಮೂಲಕವಾಗಿ ಬಹಳಷ್ಟು ಒಂದು ವೈರಲ್ ಆಗಿರುವಂತ ಬಹಳಷ್ಟು ಫ್ಯಾನ್ ಪೇಜ್ ಇರುವಂತ ವ್ಯಕ್ತಿ ಮ್ಯಾಡಿ ಸ್ಟ್ರೈಕ್ ಔಟ್ ವಿಭಾಗದಲ್ಲಿ ಕಾಣ್ತಾ ಇದ್ದಾರೆ. ಖಂಡಿತ ಸ್ಟೇಟ್ ಪ್ಲೇಯರ್ ಮ್ಯಾಡಿ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಕ್ರೀಡಾಭಿಮಾನಿಗಳಿಗೆ ಗೊತ್ತಿರಬಹುದು, ನಾ ತಿಳಿಸುವ ಅವಶ್ಯಕತೆ ಇಲ್ಲ. ಬಹಳಷ್ಟು ಕ್ರೀಡಾ ಅಭಿಮಾನಿಗಳನ್ನ ಹೊಂದಿರುವಂತ ಆಟಗಾರ ಮ್ಯಾಡಿ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. ಪ್ರಥಮ ಚೆಂಡಿಗೆ 2 ಓಟಗಳು ಬಂದಿತ್ತು. ದ್ವಿತೀಯ ಚೆಂಡಿಗೆ ಇಲ್ಲಿ ಯಾವುದೇ ಒಂದು ಓಟಗಳ ಸೇರ್ಪಡೆಗೊಳ್ತಾ ಇಲ್ಲ. 2 ಚೆಂಡುಗಳು ಮುಕ್ತಾಂತರದೊಂದಿಗೆ ತಂಡದೊಟ್ಟು ಮೊತ್ತ 2 ಓಟಗಳು ಬಂದಿದೆ. ಓವರಿನ 3ನೆಯ ಚೆಂಡು ಎಸೆತಗಾರ ವಿಭಾಗದಲ್ಲಿ ಗೌರವ್. ಈ ಬಾರಿ ಎಸೆದ ಚೆಂಡು ಡಾಟ್ ಬಾಲ್. ಚೆಂಡಿಗೂ ದಾಂಡಿಗೂ ಬಹಳಷ್ಟು ಸಂಪರ್ಕಗಳಿತ್ತು, ಆದರೆ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. ಗಂಗಾವ್ ಎಸೆತಗಾರ ವಿಭಾಗದಲ್ಲಿ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಮ್ಯಾಡಿ 3 ಚೆಂಡು ಮುಕ್ತಾಯಗೊಂಡಿದೆ. 4ನೆಯ ಚೆಂಡು ಗೌರವ್ ಎದುರಿಸಲುವಂತ ದಾಂಡುಗಾರ ಮ್ಯಾಡಿ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. ಸತತ 2 ಚೆಂಡುಗಳು ಇಲ್ಲಿ 3 ಚೆಂಡುಗಳು ಡಾಟ್ ಬಾಲ್ ಆಗಿ ಸೇರ್ಪಡಿಸ್ತಾ ಇದೆ. ಪ್ರಥಮ ಚೆಂಡಿಗೆ 2 ಓಟಗಳು ಬಂದ ನಂತರದ 3 ಚೆಂಡು ಕಂಪ್ಲೀಟ್ ಡಾಟ್. ಎಸೆತಗಾರ ವಿಭಾಗದಲ್ಲಿ ಅದ್ಭುತವಾದ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. 5ನೆಯ ಚೆಂಡು ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಮ್ಯಾಡಿ. ಐದನೇ ಚೆಂಡು ಖಂಡಿತ ತೀರ್ಪುಗಾರಿಂದ ವೈಟ್ ಬಾಲ್. ಯಕ್ಷ ರೂಪದಲ್ಲಿ 1 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ವೈಟ್ ಬಾಲ್ ಎಂಬ ಸೂಚನೆಯೊಂದಿಗೆ ಇಲ್ಲಿ ತಂಡದೊಟ್ಟು ಮೊತ್ತ 3 ಓಟಗಳು ಜಮೆಯಾಗಿದೆ. ಇನ್ನು ಕೂಡ 2 ಎಸೆತಗಳು ಬಾಕಿ ಇದೆ. ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಮ್ಯಾಡಿ. ಕೊನೆಯ 2 ಎಸೆತಗಳು ಬಾಕಿ ಇದೆ. ಎಸೆತಗಾರ ಅದ್ಭುತವಾದ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತಹ ಆಟಗಾರನ ಕಟ್ಟಿಡುವಲ್ಲಿ ಕಾರಣಕರ್ತರಾಗ್ತಾ ಇದ್ದಾರೆ ಎಸೆತಗಾರ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಕ್ಷೇತ್ರರಕ್ಷಕ ಕೆಲವೊಂದು ತಪ್ಪುಗಳನ್ನ ಮಾಡಿದಿರಲಿ 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಒಟ್ಟು ಮೊತ್ತ ಹೆಚ್ಚಳ 4. 1 ಎಸೆತಗಳು ಮಾತ್ರ ಬಾಕಿ ಇದೆ. ಪ್ರಥಮ ಓವರಿನ ಅಂತಿಮ 1 ಎಸೆತಗಳು ಬಾಕಿ ಇದೆ. ಮತ್ತೆ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಹೊನ್ನಾಗಿರಿ ಗೌಡ. ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಓವರಿನ ಅಂತಿಮ ಚೆಂಡನ್ನು ಎಸೆಯುತ್ತಾ ಇದ್ದಾರೆ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. ಓವರಿನ ಮುಕ್ತಾಂತರದೊಂದಿಗೆ 1 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಮೊತ್ತ ಹೆಚ್ಚಳ 4. ಯಾವುದೇ ಹುದುರಿಗಳನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ. ಓವರಿನ ಮುಕ್ತಾಂತರದೊಂದಿಗೆ ತಂಡದೊಟ್ಟು ಮೊತ್ತ 4 ಓಟಗಳ ಇಲ್ಲಿ ಸೇರ್ಪಡೆಗೊಂಡಿದೆ. ಯಾವುದೇ ಹುದುರಿಗಳನ್ನ ಬಿಟ್ಕೊಡ್ತಾ ಇಲ್ಲ. 4. ಸ್ಕೋರ್ ಮೂವ್ಸ್ ಆನ್ ಟು 4. ಜಸ್ಟ್ 4 ರನ್ನುಗಳು ಮಾತ್ರ ಬಂದಿದೆ 6 ಚೆಂಡುಗಳ ಮುಕ್ತಾಂತರದೊಂದಿಗೆ. 2ನೇ ಓವರಿನ ಎಸೆಯಲು ಎಸೆತಗಾರ ವಿಭಾಗದಲ್ಲಿ ರಿತ್ವಿಕ್
ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಮಾಡಿ. ರಿತ್ವಿಕ್ ರವರ ಕೂಟದ ದ್ವಿತೀಯ ಓವರಿನ ಪ್ರಥಮ ಚೆಂಡು. ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಮಾಡಿ. ರಿತ್ವಿಕ್ ಎಸೆತಕ್ಕೆ ಇಲ್ಲಿ ಅದ್ಭುತವಾದ ಕನೆಕ್ಟಿಂಗ್. ಇದು ತೀರ್ಪುಗಾರಿಂದ 2 ಓಟಗಳ ಸೇರ್ಪಡೆಗೊಂಡಾಗ ತಂಡದೊಟ್ಟು ಮೊತ್ತ 6 ಓಟಕ್ಕೆ ಇಲ್ಲಿ ಸ್ಥಗಿತಗೊಳ್ತಾ ಇದೆ. ಓವರಿನ 2ನೆಯ ಚೆಂಡು. ರಿವರ್ಶಿಪ್ ಹೊಡೆತಕ್ಕೆ ಹೆಸರುವಾಸಿಯಾದಂತ ಆಟಗಾರ ಈ ಬಾರಿ ಸ್ಟ್ರೈಕ್ ಅನುಭಾಗದಲ್ಲಿ. ಖಂಡಿತ ಈ ಒಂದು ಚೆಂಡು ಈ ಮೈದಾನದಲ್ಲಿ LBW ಇದ್ರೆ ಖಂಡಿತ ದಾಂಡುಗಾರನ್ನ ಹಿಂತಿರುಗಿ ಫೇಲರ್ ಕಡೆಗೆ ಒಪ್ಪಿಸುವಂತ ಲಕ್ಷಣಗಳು ಖಂಡಿತ ಇದ್ದೇ ಇದೆ. ಆದರೆ ಇಲ್ಲಿ ತೀರ್ಪುಗಾರರಿಂದ ಇಲ್ಲಿ ಈ ಮೈದಾನದಲ್ಲಿ LBWಗೆ ಯಾವುದೇ ಒಂದು ಅವಕಾಶಗಳಿರುವುದಿಲ್ಲ. 2 ಚೆಂಡು ಮುಕ್ತಾಯಗೊಂಡಿದೆ. ತಂಡದೊಟ್ಟು ಮೊತ್ತ 6 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಮೂರನೇ ಚೆಂಡು. ಎಸೆತಗಾರ ಋತ್ವಿರವರ ಚೆಂಡಿಗೆ ಅದ್ಭುತವಾದ ಹೊಡೆತ. ಇದು ಡೀಪ್ ಎಕ್ಸ್ಟ್ರಾ ಕರುಭಾಗದಲ್ಲಿದೆ. 1 ಓಟ. 1ರ ಬಳಿಕ ಇಲ್ಲಿ 2ನೇ ಓಟಕ್ಕೆ ಪ್ರಯತ್ನಿಸಿದ್ರು. ಇಲ್ಲಿ ಅದ್ಭುತವಾಗಿರುವಂತ ಹೊಡೆತ ಡೀಪ್ ಎಕ್ಸ್ಟ್ರಾ ಕರುಭಾಗದಲ್ಲಿ ಮ್ಯಾಡಿ ಇವರ ದಾಂಡುಮುಖಿನವಾಗಿ ಬರ್ತಾ ಇದೆ. ಭರ್ಜರಿಯಾದಂತ 2 ಓಟಗಳು. ತಂಡದ ಒಟ್ಟು ಮೊತ್ತ ಹೆಚ್ಚಳ 8 ಓಟಗಳು ಬಂದಾಗಿದೆ. 3 ಎಸೆತಗಳು ಮುಕ್ತಾಯಗೊಂಡಿದೆ. 4ನೆಯ ಚೆಂಡನ್ನ ಇಲ್ಲಿ ಎಸೆಯಬೇಕಾಗಿದೆ ರಿತ್ವಿ. ಈ ಬಾರಿ ಎಸೆದ ಚೆಂಡು ಐ ಲಾಫ್ಟೆಡ್ ಶಾಟ್. ಕ್ಯಾಚ್ ಔಟ್ಗೆ ಅವಕಾಶಗಳಿದೆ. ಇದರೊಂದಿಗೆ ಪ್ರಥಮ ಹುದರಿ ನಷ್ಟವಾಗ್ತಾ ಇದೆ. ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತ ಆಟಗಾರ ಮ್ಯಾಡಿ ಇವರ ಹುದರಿಯಲ್ಲಿ ನಷ್ಟವಾಗ್ತಾ ಇದೆ. ದೊಡ್ಡ ಹುದರಿ. ತಂಡದ ಭರವಸೆಯ ಆಟಗಾರರ ಹುದರಿ ನಷ್ಟವಾಗುವಾಗ ಕ್ಷೇತ್ರ ರಕ್ಷಕರು ಅದೆಷ್ಟೊಂದು ಸೆಲೆಬ್ರೇಷನ್ ಅನ್ನು ಕೂಡ ನೀಡ್ತಾ ಇದ್ದಾರೆ. ನವೀನ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಮ್ಯಾಡಿರವರ ಸ್ಥಾನವನ್ನು ತುಂಬಲು ನಂಬರ್ 3ರ ಕ್ರಮಾಂಕದ ದಾಂಡುಗಾರಾಗಿ ಯಾವ ರೀತಿಯ ಸರಿಯನ್ನು ಪಡೆದುಕೊಳ್ತಾರೆ ಎಂಬುದನ್ನು ನೋಡ್ಲಿಕ್ಕೆ ಇದ್ದಾವೆ. ಋತ್ವಿರವರ ಕೂಟದ ಇನ್ನು ಕೂಡ 2 ಎಸೆತಗಳು ಬಾಕಿ ಇದೆ. 8 ಓಟಕ್ಕೆ ಇಲ್ಲಿ 1 ಹುದರಿ ನಷ್ಟದಲ್ಲಿದೆ. ಎಸೆತಗಾರ ವಿಭಾಗದಲ್ಲಿ ರಿತ್ವಿಕ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ನಂಬರ್ 3ರ ಕ್ರಮಾಂಕದ ದಾಂಡುಗಾರ ನವೀನ್. 5ನೆಯ ಚೆಂಡು. ರಿತ್ವಿಕ್ ರವರು ಸಜ್ಜಾಗ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಲಾಂಗ್ ಅನುಭಾಗದಲ್ಲಿ ಚೆಂಡು 1 ಓಟಕ್ಕೆ ಮಾತ್ರ ಇಲ್ಲಿ ತೃಪ್ತಿಗೊಳ್ತಾ ಇದೆ. ತಂಡದೊಟ್ಟು ಮೊತ್ತ ಹೆಚ್ಚಳ 9. ಅಮೂಲ್ಯವಾದ 1 ಹುದರಿಯನ್ನ ಇಲ್ಲಿ ಬಿಟ್ಕೊಟ್ಟಾಗಿದೆ. 1 ಚೆಂಡು ಬಾಕಿ ಇದೆ. ದ್ವಿತೀಯ ಓವರ್ ಮುಕ್ತಾಯಗೊಳ್ಳಿಕ್ಕೆ. ದ್ವಿತೀಯ ಓವರಿನ ಅಂತಿಮ ಚೆಂಡು. ಕಾದ್ ನೋಡೋಣ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಡಬಹುದೇ. ಪವರ್ ಪ್ಲೇ ವಿಭಾಗದ ಅಂತಿಮ 1 ಚೆಂಡು. ಕೊನೆಯ ಚೆಂಡು ಇಲ್ಲಿ ಬಾಕಿ ಇದೆ. ಅಕ್ರೋಸ್ ಮಾದರಿಯ ಲೆಗ್ ಸೈಡ್ ಅಲ್ಲಿ 1 ಫೀಲ್ಡರ್ ಆದ್ರೆ ಡೀಪ್ ಎಕ್ಸ್ಟ್ರಾ ಕರು ಭಾಗದಲ್ಲಿ ಫೀಲ್ಡರ್. ಲಾಂಗ್ ಆನ್ ವಿಭಾಗದಲ್ಲಿ 2 ಕ್ಷೇತ್ರ ರಕ್ಷಕರು ಕಂಡ್ರೆ ಇಲ್ಲಿ 30 ಗಜಗಳ ಒಳಭಾಗದಲ್ಲಿ ಬಾಕಿ ಇರುವಂತ ಪ್ರೇಕ್ಷಕರು ಕಾಣ್ತಾ ಇದ್ದಾರೆ. ಮತ್ತೆ ಬಲವಾದ ಮನವಿ ನೀಡಿದ್ರು ತೀರ್ಪುಗಾರರಿಂದ ಯಾವುದೇ ಸೂಚನೆಗಳು ಹೊರಬೀಳ್ತಾ ಇಲ್ಲ. ಇದರೊಂದಿಗೆ ಓವರಿನ ಮುಕ್ತಾಂತರದೊಂದಿಗೆ 2 ಓವರುಗಳ ಮುಕ್ತಾಯ. ತಂಡದೊಟ್ಟು ಮೊತ್ತ 9. ಹುದ್ದರಿಯ 1 ಹುದರಿ ನಷ್ಟದಲ್ಲಿದೆ.
12 ಚೆಂಡುಗಳಾಟ ಮುಕ್ತಾಯಗೊಂಡಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 9 ಓಟಗಳು ಬಂದಿದೆ. ಅಮೂಲ್ಯವಾದ ಒಂದು ಹುದರಿಯನ್ನ ಬಿಟ್ಕೊಟ್ಟಾಗಿದೆ. ಎಸೆತಗಾರ ಭಾಗದಲ್ಲಿ ಕಿರಣ್ ಮೂರನೆಯ ಓವರ್ ಅನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಸ್ಕೋರ್ ಮೋಸ್ 9 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಕಿರಣ್ ರವರ ಎಸೆತ ಚೆಂಡು ತನ್ಮೂಲಕವಾಗಿ ಡೀಪ್ ಕೋರು ಭಾಗದಲ್ಲಿದೆ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ಡಬಲ್ ಡಿಜಿಟ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. 10. ಮತ್ತೆ ಕೂಡ ಸ್ಟ್ರೈಟ್ ಡ್ರೈವ್ ಹೊಡೆಯಲು ಪ್ರಯತ್ನ ಪಟ್ಟಿದ್ರು. ಒಂದೋಟಗಳ ಸೇರ್ಪಡೆಯೊಂದಿಗೆ ತನ್ನ ಒಟ್ಟು ಮೊತ್ತ ಇಲ್ಲಿ 11 ಫಾರ್ ದ ಲಾಸ್ ಆಫ್ 1 ವಿಕೆಟ್. 11 ಓಟಗಳನ್ನು ಗಳಿಸಿದಂತ ತಂಡಗಳು ಅದೆಷ್ಟು ಓಟವನ್ನು ಗಳಿಸುತ್ತೆ. ಇನ್ನು ಕೂಡ ಬಹಳಷ್ಟು ಎಸೆತಗಳು ಬಾಕಿ ಇದೆ. ಮೂರನೆಯ ಓವರಿನ 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಮೂರನೇ ಓವರಿನ ಮೂರನೆಯ ಚೆಂಡು, ತೃತೀಯ ಓವರಿನ ತೃತೀಯ ಚೆಂಡು. ಎಸೆತಗಾರ ಭಾಗದಲ್ಲಿ ಕಿರಣ್ ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಔಟ್ ಆಫ್ ದ ಪಾರ್ಕ್. ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ತಾ ಇದೆ ಕ್ರೀಡಾಭಿಮಾನಿಗಳಿಂದ. ಖಂಡಿತ ಸಿಕ್ಸರ್ ಮೂಲಕವಾಗಿ ತಂಡದ ಒಟ್ಟು ಮೊತ್ತ ಕೈ ಕಟ್ಟಿ ನಿಂತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡ್ತಾ ಇದ್ದಾರೆ ದಾಂಡುಗಾರ ಕಿರಣ್. ನವೀನ್ ರವರು ಕೈ ಕಟ್ಟಿ ನಿಂತ ಪ್ರೇಕ್ಷಕರಿಂದ ಕೈ ತಟ್ಟುವಂತ ಶಬ್ದಗಳು ಕೇಳಿ ಬರ್ತಾ ಇದೆ. ಅದ್ಭುತವಾಗಿರುವಂತಹ ಸಿಕ್ಸರ್. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 17 ಓಟಕ್ಕೆ ಇಲ್ಲಿ ಜಮೆಯಾಗ್ತಾ ಇದೆ. ಮ್ಯಾಡಿರವರ ಹುದರಿಗೆ ಹೋದರೂ ಕೂಡ ತನ್ನ ಭರವಸೆಯನ್ನ ಕ್ರೀಡಾ ಅಭಿಮಾನಿಗಳಿಗೆ ತೋರ್ಪಡಿಸ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಸಿಕ್ಸರ್. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 17. ಸ್ಟಂಪ್ ಔಟ್ಗೆ ಅವಕಾಶಗಳಿತ್ತು. ಗೂಟ ರಕ್ಷಕ ಆ ಚೆಂಡನ್ನ ತಡೆ ಹಿಡಿದು ವಿಕೆಟ್ಗೆ ತಳ್ಳಿದ್ರೆ ಅದು ಔಟ್ ಆಗುವ ಸಾಧ್ಯತೆಗಳಿತ್ತು. ಇದು ಡಾಟ್ ಬಾಲ್. ಈ ಬಾರಿ ಎಸೆದ ಚೆಂಡು ಡೀಪ್ ಭಾಗದಲ್ಲಿ ಕ್ಷೇತ್ರ ರಕ್ಷಕರ ಕೈಪಾಲಾಗ್ತಾ ಇದೆ. ಮತ್ತೊಂದು ದಾಂಡುಗಾರ ಸಿಕ್ಸರ್ ಹೊಡೆದಂತ ದಾಂಡುಗಾರನ ಎಸೆತಗಾರ ಬಹಳಷ್ಟು ಅದ್ಭುತವಾಗಿರುವಂತ ಕ್ಷೇತ್ರ ರಕ್ಷಕರೊಂದಿಗೆ ಡೀಪ್ ವಿಭಾಗದಲ್ಲಿ ಕ್ಯಾಚ್ ಔಟ್ ಆಗುವ ಮೂಲಕವಾಗಿ ತಂಡದೊಟ್ಟು ಮೊತ್ತ 17ಕ್ಕೆ ಇಲ್ಲಿ 2 ಹುದರಿಯನ್ನ ಬಿಟ್ಕೊಡ್ತಾ ಇದೆ. ಕೊನೆಯ ಚೆಂಡು ಫೀಲ್ಡರ್ ನೇಮ್ ಇಲ್ಲ ಅವರು ಲಾಸ್ಟ್ ಅಲ್ಲಿ ಟ್ಯಾಲಿ ಆಗುತ್ತೆ. ಮ್ಯಾನ್ ಆಫ್ ದ ಸೀರೀಸ್, ಮ್ಯಾನ್ ಆಫ್ ದ ಬ್ಯಾಟ್ಸ್ಮನ್ ಅವ್ರಿಗೂ ಬ್ಯಾಟ್ಸ್ಮನ್ ನೇಮ್ ಅರುಣ್ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಉಲ್ಟಾ ದಂಡಿಗೆ ಪ್ರಯತ್ನ ಪಟ್ಟಿದ್ರು. ಅದ್ಭುತವಾಗಿರುವಂತ ಹೊಡೆತ ಲಾಂಗ್ ಹೊಡೆ ಭಾಗದಲ್ಲಿದೆ ಚೆಂಡು. ಇದರೊಂದಿಗೆ ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 3 ಮುಕ್ತಾಯಗೊಂಡಿದೆ. ತಂಡದೊಟ್ಟು ಮೊತ್ತ 18ಕ್ಕೆ ಇಲ್ಲಿ 2 ಹುದರಿ ನಷ್ಟದಲ್ಲಿದೆ. ವಿಕೆಟ್ ನಂಬರ್ 2 ಡಿಪಾರ್ಟ್ಸ್. ಟೋಟಲ್ ಸ್ಕೋರ್ ಮೂವ್ಸ್ ಟು 18.
18 3 ಓವರುಗಳ ಮುಕ್ತಾಂತರದೊಂದಿಗೆ ನಾಲ್ಕನೇ ಓವರನ್ನ ಎಸೆಯಲು ಎಸೆತಗಾರ ವಿಭಾಗದಲ್ಲಿ ಗೌರವ್ ಅವರನ್ನು ಕಳಿಸಿಕೊಡಲಾಗಿದೆ. ನಾಲ್ಕನೇ ಓವರನ್ನ ಎಸೆಯಲು ಖಂಡಿತ ಈ ಒಂದು ಲೈವ್ ಟೆಲಿಕಾಸ್ಟ್ ನೀಡ್ತಾ ಇದೆ N1 ಕ್ರಿಕೆಟ್ ಸ್ಪೋರ್ಟ್ಸ್. ಇದರ ಮಾಲಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ ಗಂಧದ ಗುಡಿ ಟ್ರೋಫಿ ಪರವಾಗಿ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಸೆನ್ಸಿಬಲ್ ಕ್ರಿಕೆಟ್ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 19ಕ್ಕೆ ಜಮೆ ಆಗ್ತಾ ಇದೆ. 4ನೇ ಓವರಿನ ಪ್ರಥಮ ಚೆಂಡು 1 ಓಟಗಳು ಬಂದಿದೆ. ಇನ್ನೂ ಕೂಡ 5 ಎಸೆತಗಳು ಬಾಕಿ ಇದೆ ಈ ಒಂದು ಓವರ್ ಮುಕ್ತಾಯಗೊಳ್ಳಿಕ್ಕೆ. ಮುಂದಿನ ಪಂದ್ಯಕೂಟಕ್ಕಾಗಿ ಚೇತು 11 ವಿರುದ್ಧವಾಗಿ ಸಾಪ್. ಈ ತಂಡದ ನಾಯಕರು ಬನ್ನಿ ಮುಂದಿನ ಪಂದ್ಯಕೂಟದ ನಾಣ್ಯ ಚಿಮ್ಮಿಕೆಗಾಗಿ. ಸಾಪ್ ಅದೇ ರೀತಿಯಾಗಿ ಚೇತು 11 ಎರಡು ತಂಡದ ನಾಯಕರು ಬನ್ನಿ ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ. 2 ಚೆಂಡು ಮುಕ್ತಾಯಗೊಂಡಿದೆ. 3ನೆಯ ಚೆಂಡನ್ನು ಎಸೆಯಬೇಕಾಗಿದೆ. ತಂಡದೊಟ್ಟು ಮೊತ್ತ 19 on the boards, loss of 2 wickets, 3.2 ball completed. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಖಂಡಿತ ಅದ್ಭುತವಾಗಿರುವಂತ ಕ್ಯಾಚ್ ಆಗಿತ್ತು. ಆದರೆ ತೀರ್ಪುಗಾರರಿಂದ ಸೂಚನೆಗಳು ಕಾಯಬೇಕಾಗಿದೆ. ಖಂಡಿತ ಕ್ರೀಡಾಭಿಮಾನಿಗಳೇ, ನೋ ಬಾಲ್ ಆಗಿರಲಿ ಯಾವುದೇ ಆಗಿರಲಿ ಆ ಒಂದು ಕ್ಷೇತ್ರ ರಕ್ಷಕರಿಗೆ ಗಟ್ಟಿಯಾದ ಚಪ್ಪಾಳೆ ಬರಲಿ. ಅದ್ಭುತವಾಗಿರುವಂತ ಕ್ಯಾಚ್. ಇವತ್ತಿನ ದಿನದ ಕ್ಯಾಮೆರಾಗಳ ಕಣ್ಣುಗಳು ಆ ಕ್ಯಾಚ್ ಅಲ್ಲಿ ತೋರ್ಪಡಿಸ್ತಾ ಇದೆ. ಅದ್ಭುತವಾಗಿರುವಂತ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್. ತೀರ್ಪುಗಾರರ ಸೂಚನೆವೇ ಅಂತಿಮವಾಗಿದೆ. ಯಾವುದೇ ಚರ್ಚೆಗೆ ಆಸ್ಪದಗಳು ನೀಡಬೇಡಿ. ಒಂದು ವೇಳೆ ಪಂದ್ಯಕೂಟಗಳು ಚರ್ಚೆ ಬಂದರೂ ಕೂಡ ತಂಡದ ನಾಯಕ ಮಾತನಾಡಲು ಮಾತ್ರ ಅವಕಾಶಗಳಿದೆ. ಅನಗತ್ಯ ಆಟಗಾರರು ಮಾತನಾಡಲು ಅವಕಾಶಗಳಿರುವುದಿಲ್ಲ. ಮೊದಲೇ ತಿಳಿಸಿದ್ರು ಸಂಘಟಕರು, ವ್ಯವಸ್ಥಾಪಕರು ಮೊದಲೇ ತಿಳಿಸಿದ್ರು. ತಂಡದ ನಾಯಕ ಮಾತ್ರ ಮಾತನಾಡಲು ಅವಕಾಶ. ಖಂಡಿತ ಘೋಷಣೆ ಬಂದಿದೆ. ಆ ಒಂದು ಕ್ಯಾಚಿಗೆ ಶ್ರೇಷ್ಠವರಿಗೆ ಒಂದು ಸುವರ್ಣ ಅವಕಾಶಗಳು ಬರ್ತಾ ಇದೆ. ಖಂಡಿತ ನಿಮ್ಮ ಕೈಗೆ ಒಂದು ಕ್ಯಾಚ್ ಅನ್ನ ಪಡೆದುಕೊಂಡೇ ಆದಲ್ಲಿ ಈ ಚೆಂಡಿಗೆ ಅವಕಾಶಗಳಿರುವುದಿಲ್ಲ. ಇದು ಅದ್ಭುತವಾದ ಕ್ಯಾಚ್ ಆಗಿತ್ತು. ಇನ್ನು ಬರುವಂತ ಕ್ಯಾಚಿಗೆ ಒಂದು 500 ರೂಪಾಯಿಯ ನಗದು ಘೋಷಣೆ ಇಲ್ಲಿ ಹೊರಬಿದ್ದಿದೆ. ಕಾದ್ ನೋಡೋಣ. ಒಂದು ಕ್ಯಾಚ್ ಅನ್ನ ಪಡೆದುಕೊಂಡ್ರೆ 500 ರೂಪಾಯಿಯ ನಗದು ಘೋಷಣೆ ಇಲ್ಲಿ ಹೊರಬೀಳ್ತಾ ಇದೆ. ಶಾಪು ತಂಡದ ನಾಯಕ ಚೇತು 11 ತಂಡದ ನಾಯಕರು ನಮ್ಮಲ್ಲಿಗೆ ಕಾಯ್ತಾ ಇದ್ದಾರೆ. ಶಾಪು ತಂಡದ ನಾಯಕನಿಗೆ ತಂಡದ ನಾಯಕ ಎಸ್ರಾಳಿ ತಂಡದ ನಾಯಕರು ಕಾಯ್ತಾ ಇದ್ದಾರೆ ವಿರಾಮದಿಂದ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ ಪಂದ್ಯಕೂಟದ ಯಶಸ್ವಿಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ತೀರ್ಪುಗಾರ ತಮ್ಮ ಸೂಚನೆಯನ್ನು ನೀಡಿ ವೀಕ್ಷಣೆ ಕೊಠಡಿಗೆ. ನೋ ಬಾಲ್. ಒಂದು ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಫ್ರೀಟ್ ಚೆಂಡು ಚಾಲ್ತಿಯಲ್ಲಿದೆ. $21 for the loss of 2 wicket. ಮತ್ತೊಂದು ಬೀಸಿ ಮಾಡಲು ಪ್ರಯತ್ನ. ಸೀಮಾರೇಖೆಯನ್ನು ಗಡಿಯನ್ನು ದಾಟಿಕೊಳ್ತಾ ಇದೆ. ಔಟ್ ಆಫ್ ದ ಪಾರ್ಕ್. ಇಟ್ಸ್ ಅ ಬಿಗ್, absolutely fantastic shot. 6 more run array. Total score moves on to 27 on the board. Loss of 2 wicket. ಎಸೆತಗಾರ ಸ್ವಲ್ಪ ಮಟ್ಟಿಗೆ ದುಬಾರಿ ಎಸೆತಗಳನ್ನು ನಿಭಾಯಿಸಿಕೊಳ್ತಾ ಇದ್ದಾರೆ. ದಾಂಡುಗಾರ ಆ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಅಂಕಣದ ಭಾಗದಲ್ಲಿ. 27. ಈ ಬಾರಿ ಸುಚಿತ್ ಬ್ಯಾಟಿಗೆ ಪ್ರಯತ್ನಿಸಿದ್ರು. ಡಾಟ್ ಬಾಲ್. ಓವರಿನ 2 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ದೊಡ್ಡ ಮೊತ್ತ 27ಕ್ಕೆ 2 ಹುದರಿಗಳನ್ನ ಬಿಟ್ಕೊಟ್ಟಿದೆ. ಅದು ಕೂಡ ದೊಡ್ಡ ಆಟಗಾರರು ಅಂಕಣವನ್ನ ಬಿಟ್ಟು ಫೈಲ್ಗಳಿಗೆ ಒಪ್ಪಿಸಿ ಆಗಿದೆ. ಓವರಿನ 5ನೇ ಎಸೆತಗಾರ ವಿಭಾಗದಲ್ಲಿ ಗೌರವ್. 5ನೇ ಚೆಂಡು. 5ನೇ ಚೆಂಡು ಈ ಬಾರಿ ಡಾಟ್ ಬಾಲ್. ಸತತವಾಗಿ 2 ಚೆಂಡುಗಳ ಮುಂದೆ ಯಾವುದೇ ಓಟಗಳನ್ನ ಇಲ್ಲಿ ಸೇರ್ಪಡೆಗೊಳ್ತಾ ಇಲ್ಲ. ಗೌರವ್ ಅದ್ಭುತವಾಗಿರುವಂತ ಲೈನ್ ಆರ್ ಲೆಂತ್ ಎಸೆತಗಳ ಇಲ್ಲಿ ನಿಭಾಯಿಸ್ತಾ ಇದ್ದಾರೆ ಗೌರವ್. ಅಂತಿಮ 1 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಇದೆ. ಸತತವಾಗಿ ಯಾವುದೇ ಓಟಕ್ಕೆ ಇಲ್ಲಿ ಪ್ರಯತ್ನಗಳನ್ನ ಬಿಟ್ಕೊಡ್ತಾ ಇಲ್ಲ. ಮತ್ತೊಮ್ಮೆ ಬಿಸಿ ಬಡಿಯಲು ಪ್ರಯತ್ನ ಪಟ್ಟಿದ್ರು. ಈ ಬಾರಿ ತೀರ್ಪುಗಾರಿಂದ ವೈಟ್ ಬಾಲ್. ಎಕ್ಸ್ಟ್ರಾ ರೂಪದಲ್ಲಿ 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 28 ಆನ್ ದಿ ಬೋರ್ಡ್. ಲಾಸ್ ಆಫ್ 2 ವಿಕೆಟ್. ಕೊನೆಯ ಚೆಂಡು. ಅಂತಿಮ 1 ಚೆಂಡುಗಳ ಆಟ ಇಲ್ಲಿ ಬಾಕಿ ಇದೆ ಈ ಒಂದು ಓವರಿನ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. ಓವರಿನ ಮುಕ್ತಾಂತರದೊಂದಿಗೆ 4 ಓವರ್ಗಳ ಮುಕ್ತಾಂತರದೊಂದಿಗೆ ಇಲ್ಲಿ ತಂಡದೊಟ್ಟು ಮೊತ್ತ 28ಕ್ಕೆ 2 ಹುದರಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 2. ಟೋಟಲ್ ಸ್ಕೋರ್ ಮೂವ್ಸ್ ಆನ್ ಟು 28. 4 ಓವರ್ ಕಂಪ್ಲೀಟೆಡ್. ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ನಮ್ಮ ಶಿವ 5ನೇ ಓವರ್ನ ಎಸೆಯಲು ರಿತ್ವಿಕ್ 5ನೇ ಓವರ್ ಅನ್ನ ಇಲ್ಲಿ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 28ರಲ್ಲಿ ಸ್ಥಗಿತಗೊಂಡಿದೆ. ಇನ್ನು ಕೂಡ 12 ಎಸೆತಗಳ ಆಟ ಇನ್ನು ಕೂಡ ಬಾಕಿ ಇದೆ. ರಿತ್ವಿಕ್ ಓವರಿನ ಪ್ರಥಮ ಚೆಂಡು. ಔಟ್ಸೈಡ್ ಎಡ್ಜ್. ಯಾವುದೇ ಓಟಕ್ಕೆ ಇಲ್ಲಿ ಅವಕಾಶಗಳನ್ನು ಸೇರ್ಪಡೆಗೊಳ್ತಾ ಇಲ್ಲ. ಲೈನ್ ಆರ್ ಲೆಂತ್ ಅನ್ನ ಇಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ ರಿತ್ವಿಕ್. ಪ್ರಥಮ ಚೆಂಡು ಡಾಟ್ ಬಾಲ್. ಚೆಂಡಿಗೂ ದಾಂಡಿಗೂ ಬಹಳಷ್ಟು ಸಂಪರ್ಕಗಳಿತ್ತು, ಆದರೆ ಓಟಕ್ಕೆ ಇಲ್ಲಿ ಅವಕಾಶಗಳನ್ನು ಬಿಟ್ಕೊಡ್ತಾ ಇಲ್ಲ ರಿತ್ವಿಕ್. ಓವರಿನ ದ್ವಿತೀಯ ಚೆಂಡು. ಕ್ಯಾಮರಾಮ್ಯಾನ್ ಅಂಡ್ ತುದಿಯಿಂದ ಎಸೆತವನ್ನ ನಿಭಾಯಿಸ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ಅದ್ಭುತವಾಗಿರುವಂತಹ ಕನೆಕ್ಟಿಂಗ್. ಇದು 1 ಓಟ. 1ರ ಬಳಿಕ ಇಲ್ಲಿ 2 ಓಟಗಳ ಸೇರ್ಪಡೆಯೊಂದಿಗೆ ಅದ್ಭುತವಾಗಿರುವಂತಹ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. couple of more run array. Total score moves on to 30 run completed.
ಎರಡು ಚೆಂಡುಗಳು ಮುಕ್ತಾಯಗೊಂಡಿದೆ. ರಿತ್ವಿಕ್ ಇವರ ಕೂಟದ ಮೂರನೆಯ ಚೆಂಡು. ಈ ಬಾರಿ ಎಸೆದ ಚೆಂಡು ಹೈ ಲಾಫ್ಟೆಡ್ ಶಾಟ್. ಕ್ಯಾಚ್ ಔಟಿಗೆ ಅವಕಾಶಗಳಿತ್ತು. ಇದರೊಂದಿಗೆ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ವಿಕೆಟ್ ನಂಬರ್ 3. ತಂಡದೊಟ್ಟು ಮೊತ್ತ 30ರಲ್ಲಿ ಸ್ಥಗಿತಗೊಂಡಿದೆ. ಆ ಚೆಂಡನ್ನ ರಾಜೂರ್ ಅವರು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಜರ್ಸಿ ನಂಬರ್ 8 ಬಣಿ ಅಂದಾರಿ ಕ್ಷೇತ್ರ ರಕ್ಷಕ. ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಮೋಹನ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ನಾಲ್ಕನೆಯ ಚೆಂಡಿಗೆ ಈ ಬಾರಿ ತೀರ್ಪುಗಾರರ ಸೂಚನೆ ಇಲ್ಲಿ ಕಾಯಬೇಕಾಗಿದೆ. ತೀರ್ಪುಗಾರದ ಲೆಗ್ ಬೈ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ಕೊನೆ 2 ಚೆಂಡು ಬಾಕಿ ಇದೆ. ತಂಡದೊಟ್ಟು ಮೊತ್ತ 31ರಲ್ಲಿ ಸ್ಥಗಿತಗೊಂಡಿದೆ. 31 ಆನ್ ದಿ ಬೋರ್ಡ್. ಲಾಸ್ ಆಫ್ 3 ವಿಕೆಟ್. ಲಾಸ್ಟ್ 2 balls to go. ಓವರ್ ನಂಬರ್ 5 ಕಂಪ್ಲೀಟೆಡ್. ಎರಡು ಚೆಂಡು ಬಾಕಿ ಇದೆ. ಈ ಬಾರಿ ಎಸೆದ ಚೆಂಡು ಕಣ್ಮೂಲಕವಾಗಿ ಡಾಟ್ ಬಾಲ್. ಆ ಚೆಂಡಂತೂ LBW ಇದ್ರೆ ಖಂಡಿತ ತೀರ್ಪುಗಾರ ಫ್ಲಮ್ ಇನ್ ಫ್ರಂಟ್ ಆಫ್ ದ ವಿಕೆಟ್ ಆಗ್ಲಿಕ್ಕೆ ಖಂಡಿತ ಸಾಧ್ಯವಿತ್ತು. ಆದ್ರೆ ಇಲ್ಲಿ ಈ ಒಂದು ಮೈದಾನದಲ್ಲಿ LBWಗೆ ಯಾವುದೇ ಒಂದು ಅವಕಾಶಗಳಿರುವುದಿಲ್ಲ. ಕೊನೆಯ ಚೆಂಡು ಸುಚಿತ್ ಬ್ಯಾಟಿಗೆ ಪ್ರಯತ್ನಿಸಿದ್ರು. ಈ ಬಾರಿ ರನ್ ಔಟಿಗೆ ತೀರ್ಪುಗಾರರ ಸೂಚನೆ ಇಲ್ಲಿ ಕಾಯಬೇಕಾಗಿದೆ. ಮೂರನೆಯ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 5 ಮುಕ್ತಾಯಗೊಂಡಿದೆ. DJ ಈಸ್ ಆನ್. ಸೇರಿಕೊಂಡನು ಆಕಾಶ ಮೇಲೆ ಹಿಟ್ಟನು, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಹಿಟ್ಟನು, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡೆವ ಈ ಭೂಮಿಯನ್ನು ದೋಣಿ ಅಂತ ತೋಲಿಬಿಟ್ಟು ಪ್ರಾಣದಂತೂ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಾಟ್ ಔಟ್ ಎಂಬ ಮೂರನೆಯ ತೀರ್ಪಿಲ್ಲಿ ಹೊರಬೀಳ್ತಾ ಇದೆ. ನಾಟ್ ಔಟ್. ಸ್ಕೋರ್ ಮೂವ್ಸ್ ಆನ್ ಟು 32. 32. ಅಂತಿಮ 6 ಎಸೆತಗಲಾಟ ಮಾತ್ರ ಇಲ್ಲಿ ಬಾಕಿ ಇದೆ. ಮೂವತ್ತ 32.
Last 6 ball remaining in this first innings. ರಾಜು ಅಂತಿಮ ಓವರನ್ನ ಎಸೆಯಲು ರಾಜುರವರನ್ನ ಕಳಿಸಿಕೊಡಲಾಗಿದೆ. 32ಕ್ಕೆ ಇಲ್ಲಿ 3 ಹುದರಿ ನಷ್ಟವಾಗ್ತಾ ಇದೆ. SRB 11 ತಂಡದ ಒಟ್ಟು ಮೊತ್ತ HL ಇಲ್ಲಿ 32. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡಾಟ್ ಬಾಲ್. ಐದು ಎಸೆತಗಳು ಇನ್ನು ಬಾಕಿ ಇದೆ. SRV ತಂಡದ ಖಾತೆಗೆ ಒಟ್ಟು ಮೊತ್ತ 32. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ರನ್ಔಟ್ ಆಗುವ ಸಂಭವಗಳಿತ್ತು. ಯಾವುದೇ ಒಂದು ಪ್ರಯತ್ನಗಳನ್ನು ಪ್ರಯತ್ನ ಪಟ್ಟಿದ್ರು ಕೂಡ ದಾಂಡುಗಾರರು ಒಂದು ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದ್ದಾರೆ. ಇದರೊಂದಿಗೆ ತಂಡದೊಟ್ಟು ಮೊತ್ತ 33. 33 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. 5.2 ಬಾಲ್ ಕಂಪ್ಲೀಟೆಡ್. ಲಾಸ್ಟ್ 4 ಡೆಲಿವರಿ ಲೆಫ್ಟ್ ಇನ್ ದಿಸ್ ಫಸ್ಟ್ ಇನ್ನಿಂಗ್ಸ್. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿದೆ. ಒಂದು ಓಟ, ಒಂದರ ಬಳಿಕ ಎರಡನೇ ಓಟಿಗೆ ಪ್ರಯತ್ನವನ್ನ ಪಟ್ಟಿಲ್ಲ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 34. 34. ಕೊನೆಯ 3 ಚೆಂಡುಗಳ ಆಟ ಬಾಕಿ ಇದೆ. ದಾಂಡುಗಾರರ ಆರ್ಭಟದ ಆರಂಭ ಪಡಬಹುದೇ, ಎಸೆತಗಾರ ವಿಕೆಟ್ ಅನ್ನು ತಮಗಾಗಿಸಿಕೊಳ್ಳಬಹುದೇ? ಇಲ್ಲೂ ಬಹಳಷ್ಟು ಪ್ರಶ್ನೆಯಾಗಿದೆ. ಗೆದ್ದವರಿಗೆ ಅವಕಾಶದ ಮೇಲೆ ಅವಕಾಶಗಳಿದೆ. ಎರಡೂ ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂತ ಅನಿವಾರ್ಯತೆಗಳಿದೆ. ಲೀಗ್ ಹಂತದ ಪಂದ್ಯಾಕೂಟ, ಗೆಲ್ಲುವವರಿಗೆ ಅವಕಾಶದ ಮೇಲೆ ಅವಕಾಶಗಳಿದೆ. ಕಾದರೆ ಗೆಲ್ಲುವವರು ಯಾರು, ಸೋಲುವವರು ಯಾರು ಎಂಬುದನ್ನು ಇಲ್ಲಿ ಬಹಳಷ್ಟು ಕ್ರೀಡಾಭಿಮಾನಿಗಳ ಪ್ರಶ್ನೆಯಲ್ಲಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು, ರನ್ಔಟ್ ಆಗುವಂತ ಸಂಭವಗಳು ಇತ್ತು. ಆದರೆ ತೀರ್ಪುಗಾರರಿಂದ ಮತ್ತೊಮ್ಮೆ 3ನೆಯ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. ಡಿಸಿಷನ್ ಈಸ್ ಪೆಂಡಿಂಗ್. ಹೆಣ್ಣಿಗೆಂದು ಅಂದ ಕೊಟ್ಟನು, ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾಗ 3ನೇ ತೀರ್ಪು ಮೊರೆ ಹೋಗ್ತಾ ಇದೆ. ಔಟ್. ರನ್ಔಟ್ ರೂಪದಲ್ಲಿ ಮತ್ತೊಂದು ಹುದುರ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 4. ಟೋಟಲ್ ಸ್ಕೋರ್ ಮೋಷನ್ ಟು 34. 34 ಓಟಗಳ ಸೇರ್ಪಡೆಗೊಂಡಿದೆ. 4 ಹುದುರ ನಷ್ಟದ ಕೊನೆಯ 2 ಎಸೆತಗಳು ಬಾಕಿ ಇದೆ. ಬ್ಯಾಟ್ಸ್ಮನ್ ನೇಮ್ ರಾಜೇಶ್. ಅಂತಿಮ 2 ಚೆಂಡು ಬಾಕಿ ಇದೆ. ರಾಜೇಶ್ ರವರ ಎಸೆದ ಚೆಂಡು ಹೆಲಿಕಾಪ್ಟರ್ ಶಾಟ್. ಈ ಬಾರಿ ನೇರ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ತಡೆದೊಟ್ಟು ಮೊತ್ತ 38. ಲಾಸ್ಟ್ ಬಾಲ್. ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಇದೆ. ಈ ಒಂದು ಶಾಟ್ ಆಫ್ ದಿ ಟೂರ್ನಮೆಂಟ್, ಹೆಲಿಕಾಪ್ಟರ್ ಶಾಟ್, ಸ್ಟ್ರೈಟ್ ಡ್ರೈವ್ ಮಾದರಿಯ ಸಿಕ್ಸರ್ ಇಲ್ಲಿ ದಾಖಲಾಗದಾಗ ತಂಡದ ಒಟ್ಟು ಮೊತ್ತ 38. 4 ಹುದರಿ ನಷ್ಟದ ಕೊನೆಯ ಚೆಂಡು, ಅಂತಿಮ ಚೆಂಡಿಗೆ ಸಿಕ್ಸರ್ ಬರಬಹುದೇ? ಎಸೆತಗಾರ ವಿಕೆಟ್ ಅನ್ನ ಪಡೆದುಕೊಳ್ಳಬಹುದೇ? ಇಲ್ಲಿ ಬಹಳಷ್ಟು ಪ್ರಶ್ನೆ ಇದೆ. ಎರಡು ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಇದು ಇಂಪಾರ್ಟೆಂಟ್ ಡೆಲಿವರಿ, ಅಂತಿಮ ಚೆಂಡು. ಕಾದು ನೋಡೋಣ. ಎಸೆತಗಾರ ಕೈ ಚಲಕವನ್ನ ತೋರ್ಪಡಿಸಬಹುದೇ? ದಾಂಡುಗಾರರ ಆ ಶಕ್ತಿ ತೋರ್ಪಡಿಸಬಹುದೇ? 1 ಚೆಂಡು ಬಾಕಿ ಇದೆ. ಲಾಸ್ಟ್ ಡೆಲಿವರಿ. ಈ ಬಾರಿ ಎಸೆತ ಚೆಂಡು ಲಕ್ಷಣ ಕಡೆ ಇಲ್ಲಿದೆ. 1 ಓಟ, ಒಂದರ ಬಳಿಕ ಇಲ್ಲಿ 2ನೇ ಓಟಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆಗೊಂಡಿದೆ. 3ನೇ ಓಟಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಪ್ರಯತ್ನ ಪಡ್ತಾ ಇದರೊಂದಿಗೆ
ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 40 ಓಟಗಳನ್ನು ಗಳಿಸಿ 41 ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಆಡಿದಂತ ಪ್ರಥಮ ಇನ್ನಿಂಗ್ಸಿನ ತಂಡಗಳು 40 ಓಟಗಳನ್ನು ಗಳಿಸಿ 41 ಓಟಗಳನ್ನು ಟಾರ್ಗೆಟ್ ಆಗಿ ನೀಡ್ತಾ ಇದೆ. ಮುಂದಿನ ವೀಕ್ಷಣೆಗಾಗಿ ಆತ್ಮೀಯ ಸ್ನೇಹಿತ ಆಗಿರುವಂತ ಶರತ್ ಕೊಂಬಾಶಿ ಇವರಿಗೆ ಮೈಕ್ರೋಫೋನ್ ಅನ್ನ ಕೊಡ್ತಾ ಇದ್ದಾವೆ. Special prices on your
ಭಾಗದಲ್ಲಿ ಎರಡನೇ ಚೆಂಡಿಗಾಗಿ ಎರಡನೇ ಬಾರಿ ಬಹಳಷ್ಟು ಉತ್ತಮ ಹೊಡೆತ ಕುಳಿತು ಆಡುವಂತ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಡ್ರೈವ್ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಒಂದೊಡ್ಡ ಸೇರ್ಪಡೆ ಬಹಳಷ್ಟು ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಹಂತದಲ್ಲಿ ಮಾಡಿದ್ರು. ತಂಡದ ಮೊತ್ತ 7ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಜಾಕಿ 11 ಅವರನ್ನು ಹೆದರಿಸ್ತಾ ಇರುವಂತ ತಂಡ SRB. ಮ್ಯಾಡಿ ವಿಕೆಟ್ ಕೀಪರ್ ಪ್ರತಿಷ್ಠಿತ ಸಂಸ್ಥೆ ಫ್ರೆಂಡ್ಸ್ ಬೆಂಗಳೂರಿನ ಯುವ ನಾಯಕ ಕೂಡ ಫ್ರೆಂಡ್ಸ್ ಮ್ಯಾಡಿ ಗೂಟದ ಹಿಂಬದಲ್ಲಿ ಬರೀ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇರುವಂತ ಯುವ ಆಟಗಾರ ಕೂಡ. ಋತ್ವಿಕ್ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು. ಬಹಳಷ್ಟೊಂದು ಉತ್ತಮ ರೀತಿಯ ಆಟಗಾರ. 41ರ ಟಾರ್ಗೆಟ್ ಈ ಹಂತದಲ್ಲಿ ಚೇಸ್ ಆಗಬೇಕಾಗಿದೆ. 2 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 7. ನೋಡಿ ಅಲ್ಲಿ ಸಂಘಟಕರು ಮುಂದಿನ ಪಂದ್ಯಾಟ ಟಾಸ್ ಕಾರ್ಯಕ್ರಮ ಇಮಿಡಿಯೇಟ್ ಆಗಿ ಮುಗಿಸ್ಬೇಕು. ಪ್ರಕಾಶ್ ಅಣ್ಣ, ಮುಂದಿನ ಪಂದ್ಯಾಟ ಆಡುವಂತ 2 ತಂಡಗಳು ಟಾಸ್ ಕಾರ್ಯಕ್ರಮ ಮುಗಿಸ್ಬೇಕಲ್ಲಿ. ಓ ಮೈ ಗಾಡ್, ಬಹಳ ಶುದ್ಧ ಹೊಡೆತ ತನ್ನ ಮೂಲಕ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಬಹಳ ಶುದ್ಧ ಬರುತ್ತೆ. ಒಂದು ಕ್ಯಾಚ್ ಅನ್ನು ಈ ಹಂತದಲ್ಲಿ ಆರ್ಕೆ ಪಡ್ಕೊಳ್ತಾ ಇದ್ದಾರೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಜಾಕಿ 11ನ ತಂಡ. 7 ಲಾಸ್ ಅಪ್ 1 ವಿಕೆಟ್. 7ಕ್ಕೆ 1. ಮೊದಲ ಚೆಂಡಿನಲ್ಲಿ ಸಿಕ್ಸರ್, ಅದರ ತರುವಾಯ ಒಂದು ಸಿಂಗಲ್. 3ನೇ ಚೆಂಡಿನಲ್ಲಿ ರಿತ್ವಿಕ್ ವಿಕೆಟ್ ಅನ್ನು ಉರುಳಿಸ್ತಾ ಇರುವಂತ ಬೌಲರ್ ಕೂಡ ಲೋಕೇಶ. SRB ಪರವಾಗಿ ಇಲ್ಲಿ ಚೆಂಡನ್ನು ತಿರುಗ್ತಾ ಇರುವಂತ ಬೌಲರ್ ಈ ಬಾರಿ ಭರ್ಜರಿ ಆರಂಭವನ್ನು SRBಗೆ ಕೊಡ್ತಾ ಇದ್ದಾರೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟ ಹಗಲು ಮತ್ತು ರಾತ್ರಿಗಾಗಿ ವೈಭವಪೇತವಾಗಿ ಇಲ್ಲಿ ಸಾಗ್ತಾ ಇದೆ. ಅಣ್ಣ ನ್ಯೂ ಬ್ಯಾಟ್ಸ್ಮನ್ ನೇಮ್ ತಿಳಿಸ್ಬೇಕಲ್ಲಿ. ಪ್ರವೀಣ್, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರವೀಣ ಹೊಸ ದಾಂಡಿನ ಸೇರ್ಪಡೆ. ಮೊದಲ ಹಂತದಲ್ಲಿ ಒಂದು ಸಿಕ್ಸರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನ ದಾಖಲಿಸ್ತಾ ಇದ್ದಾರೆ. 4 ಚೆಂಡು ಮುಕ್ತಾಯದ ಬಳಿಕ ತಂಡದ ಮೊತ್ತ 7ಕ್ಕೆ 1 ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ತನ್ನ ಮೂಲಕ ಒಂದೊಡ್ಡ ಸೇರ್ಪಡೆಯನ್ನ ಈ ಹಂತದಲ್ಲಿ ಪ್ರವೀಣ್ ಮಾಡಿದ್ರು. ತಂಡದ ಮೊತ್ತ ಇವಾಗ 8ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಓವರಿನ ಅಂತಿಮ ಒಂದು ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಗಂಧದ ಗುಡಿ ಕಪ್ 2024ರ ಪ್ರತಿಷ್ಠಿತ ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿ ಸಾಗ್ತಾ ಇದೆ. ಐತಿಹಾಸಿಕ ದಾಖಲೆಯಾಗಿ 3 ದಿನಗಳ ಕಾಲದ ಹಗಲು ರಾತ್ರಿಯ ಮತ್ತೊಂದು ಕ್ರಿಕೆಟಿನ ಫೆಸ್ಟಿವಲ್ ಇಲ್ಲಿ ಸಾಗ್ತಾ ಇದೆ. ಲೆಫ್ಟಿಯ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಳಸುತ್ತ ಹೊಡೆತ ಈ ಹಂತದಲ್ಲಿ ಡಿಕ್ಲೇರ್ 2ರ ಸೇರ್ಪಡೆ ಈ ಹಂತದಲ್ಲಿ ಕಿರಣ್ ಲೆಫ್ಟಿ ಮಾಡಿದ್ರು. ಮುಕ್ತಾಯ ಕಾಣ್ತಾ ಇರುವಂತ ಓವರ್ ಸಂಖ್ಯೆ 1. ತಂಡದ ಮೊತ್ತ 10ಕ್ಕೆ 1 ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಜಾಕಿ 11ನ ತಂಡ ಭರ್ಜರಿ ಆರಂಭವನ್ನು ಕೊಟ್ಟರು ಕೂಡ ಒಂದು ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 31 ಓಟದ ಅವಶ್ಯಕತೆ. ಒಂದು ಐತಿಹಾಸಿಕ ದಾಖಲೆಯಾಗಿ ಟೂರ್ನಮೆಂಟ್ ಅನ್ನ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಅವರು ಸಂಘಟಿಸ್ತಾ ಇದ್ದಾರೆ. ಟೂರ್ನಮೆಂಟ್ ವಿಜಯಿಗಳ ತಂಡ 1,23,456 ರೂಪಾಯಿಗಳ ಕ್ಯಾಶ್ ಪ್ರೈಸ್ಗಳ ಜೊತೆಗೆ ವಿಜೇತ ತಂಡ ಒಂದು ಗಂಧದ ಗುಡಿ ಕಪ್ ಅನ್ನು ಪಡ್ಕೊಳ್ತಾರೆ, ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 56,789 ರೂಪಾಯಿಗಳ ಒಂದು ಕ್ಯಾಶ್ ಪ್ರೈಸ್ಗಳ ಜೊತೆಗೆ ಒಂದು ದ್ವಿತೀಯ ಟ್ರೋಫಿಯನ್ನು ಪಡ್ಕೊಳ್ತಾರೆ ಕೂಡ. ಇವೆಲ್ಲವೂ ಕೂಡ ಈ ಒಂದು ಟೂರ್ನಮೆಂಟಿನ ಹೊಸ ಆವಿಷ್ಕಾರ, ಹೊಸ ನಿಯಮದ ಹೊಸ ವಿವಿಧೆಡೆ ಪ್ರಶಸ್ತಿಗಳು ಕೂಡ. ಅರುಣ್ ಕುಂಬಾ ಎಸೆತಗಾರಿಕೆ ಭಾಗದಲ್ಲಿ 16 ತಂಡಗಳು 120ಕ್ಕೂ ಮಿಕ್ಕಿದಂತ ಜನಪ್ರಿಯ ಆಟಗಾರರಲ್ಲ 3 ದಿನಗಳ ಕಾಲ ರಾಣಿ ಹಬ್ಬಕ್ಕೆ ಆಟದ ಮೈದಾನದ ಒಳಭಾಗದಲ್ಲಿ ಗಂಧದ ಗುಡಿ ಕಪ್ 2024ಕ್ಕಾಗಿ ಸ್ಪರ್ಧಾಂಕಣವನ್ನು ಕಾಣ್ತಾ ಇದ್ದಾರೆ. 2ನೇವರೆಗಾಗಿ ಇವಾಗ ಅರುಣ್ ಕುಂಬಾ ಎಸೆತಗಾರಿಕೆ ಭಾಗದಲ್ಲಿ
ಮೊದಲ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಉದ್ದಾರಿಗಳನ್ನು ಆವರಿಸಿಕೊಂಡು ಬೀಸುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ಹೊಡೆತ, ಒಂದೋಟ ಹೋಗಿ 2 ಓಟಗಳ ಪೂರೈಕೆಯೂ ಕೂಡ ತಂಡದ ಮೊತ್ತ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಟವನ್ನು ಆರಂಭಿಕ ಹಂತದಲ್ಲಿ SRB ಆಟಗಾರರು ದಾಖಲಿಸಿದ್ರು ಕೂಡ ಅಂತಿಮ ಹಂತದಲ್ಲಿ 41 ಟಾರ್ಗೆಟ್ ಅನ್ನು ಎದುರಾಳಿಗಳಿಗೆ ಬಿಟ್ಕೊಡ್ತಾ ಇದ್ದಾರೆ. ಮತ್ತೆ ಅರುಣ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ, ಬಹಳಷ್ಟು ಉತ್ತಮ ಹೊಡೆತ, ಮತ್ತೆ ಒಂದು ಹೊಡೆದ ಸೇರ್ಪಡೆ ತಂಡ ಮತ್ತೆ ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆ ಮೊತ್ತ 13ಕ್ಕೆ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್, 2ನೇ ಓವರ್ನ ಚಾಲ್ತಿಯಲ್ಲಿ ಕೂಡ ತಂಡದ ಮೊತ್ತ 13. ಮತ್ತೆ ಅರುಣ್ ಎಸೆತಗಾರಿಕೆ ಭಾಗದಲ್ಲಿ 41 ಟಾರ್ಗೆಟ್ ನಂಬರ್. ನಿನ್ನೆ ಪ್ರಾರಂಭವನ್ನು ಕಂಡಿರುವಂತಹ ಪಂದ್ಯ ಇವತ್ತು ಮುಂದುವರಿಕೆ, ನಾಳೆ ದಿನ ಮುಕ್ತಾಯದ ಹಾದಿಯನ್ನ ಕಾಣಬೇಕಾಗಿದೆ. ಗಂಧದ ಗುಡಿ ಕಪ್ 2024. ಬಹಳಷ್ಟು ಉತ್ತಮ ರೀತಿಯ ಒಂದು ಅಡ್ಡ ಹೊಡೆತ ದಾಖಲಿಸಿದ್ದಾರೆ. ಕ್ಷೇತ್ರ ರಕ್ಷಣೆ ಮತ್ತೆ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಚೆಂಡಿಗೆ ಒಂದು ಬ್ಯಾಕಪ್ ಅನ್ನು ಕೊಟ್ಟರು ಕೂಡ ಆ ಒಂದು ಸಂದರ್ಭ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 14 ಓಟಗಳು. ಲೀಗ್ ಕಮ್ ನಾಕೌಟ್ಗಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟಗಳು ಇಲ್ಲಿ ಸಾಗ್ತಾ ಇದೆ. 1989ರಲ್ಲಿ ಟೆನ್ನಿಸ್ ಬಾಲ್ ಅನ್ನುವಂಥದ್ದು ಬಹುಶಃ ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿಯ ಪಂದ್ಯಕೂಟವಾಗಿ ಆರಂಭವನ್ನ ಕಂಡಿತ್ತು. ಮೂಲಕ ಕ್ಲೀನ್ ಬೋಲ್ಡ್ ಸ್ಲೋವರ್ ಚೆಂಡನ್ನ ತಿರುಗಿಸಿದಂತ ಅರುಣ್ ಕುಂಬೈ ಬಾರಿ ಪ್ರವೀಣನ ವಿಕೆಟ್ ಅನ್ನ ಹಾರಿಸಿದ್ರು. 2ನೇ ವಿಕೆಟ್ ಆಘಾತವನ್ನ ಕಂಡುಕೊಳ್ತಾ ಇದೆ. ಚೆಂಡನ್ನ ತಿರುಗಿಸಿದಂತ ಬೌಲರ್ 2ನೇ ವಿಕೆಟ್ ಪತನ ಕೂಡ. 14ಕ್ಕೆ 2. ಬಹಳಷ್ಟೊಂದು ಉತ್ತಮ ರೀತಿಯ ಲೀಗ್ ಕಮ್ ನಾಕೌಟಿನ ಪಂದ್ಯಾಟಗಳೇ ಕರ್ನಾಟಕದ ರಾಜ್ಯದ ಸುತ್ತಗಲಕ್ಕೂ ಕೂಡ ಟೆನ್ನಿಸ್ ಬಾಲಿನ ಯುವ ಆಟಗಾರರೆಲ್ಲ ತಮ್ಮನ್ನು ತಾವು ಮೈಗೂಡಿಸಿಕೊಂಡು ಬಹಳಷ್ಟೊಂದು ಅದ್ಭುತವಾಗಿ ಆಡ್ತಾ ಇದ್ದಾರೆ. ಏಳೆಂಟು 9 ವರ್ಷಗಳಿಂದ ಈ ರೀತಿಯ ಒಂದು ಪಂದ್ಯಾಟಗಳು ಬಹಳಷ್ಟೊಂದು ಆರಂಭವನ್ನು ಕಂಡ್ರು ಕೂಡ ಕೆಲವೊಂದು ಯುವ ಆಟಗಾರರು ಅದನ್ನ ಸಂಪೂರ್ಣವಾಗಿ ಬಳಸಿಕೊಂಡು ಕೆಲವೊಂದು ಅಗ್ರಮಾನ್ಯ ತಂಡಗಳಲ್ಲಿ ಆಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಲೀಗ್ ಕಮ್ ನಾಕೌಟ್ ಪಂದ್ಯಾಟಗಳು ಆರಂಭವನ್ನ ಕಂಡ ಬಳಿಕ ಕೆಲವೊಂದು ಯುವ ಆಟಗಾರರೆಲ್ಲ ಟೆನ್ನಿಸ್ ಬಾಲ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬರ್ತಾ ಇದ್ದಾರೆ. ನೋಡಿ, ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಪದೇ ಪದೇ ವಿಳಂಬ ಮಾಡುವಂತಿಲ್ಲ. ಪ್ರತಿ ಚೆಂಡಿಗೂ ಪ್ರತಿ ಬವರಿಗೂ ಬಹಳಷ್ಟು ಉತ್ತಮ ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್ ತನ್ಮೂಲಕ ರನ್ಔಟ್ ಮಾಡುವಂತ ಪ್ರಯತ್ನ ಈ ಹಂತದಲ್ಲಿ ಮಾಡಿದ್ರು. ಒಂದೊಡ ಸೇರ್ಪಡೆ ಈ ಹಂತದಲ್ಲಿ ನಡೀತಾ ಇದೆ. ತಂಡದ ಮೊತ್ತ 15ಕ್ಕೆ ಏರಿಕೆ ಕೂಡ. ಲಾಸ್ಟ್ 1 ಬಾಲ್. ಪವರ್ ಪ್ಲೇ ಹಂತದ ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅಂಬ್ರಲ ಮಾದರಿಯ ಕ್ಷೇತ್ರ ರಕ್ಷಣೆಗಾಗಿ ಪವರ್ ಪ್ಲೇ ಹಂತವನ್ನು ಬಳಸಲಾಗ್ತಾ ಇದೆ. 30 40 ಒಳಭಾಗದಲ್ಲಿ 3 ರಿಂದ 4 5 ಫೀಲ್ಡರ್ಗಳನ್ನು ಜವಾವಣೆ ಮಾಡ್ತಾ ಇದ್ದಾರೆ. ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಪ್ಲಸ್ ಫ್ರೀ ಹಿಟ್ ಇವೆಲ್ಲವೂ ಕೂಡ ಉಚಿತ. ತಂಡದ ಮೊತ್ತ 16ಕ್ಕೆ ಏರಿಕೆನ ಕಂಡುಕೊಳ್ತಾ ಇದೆ. ನಿನ್ನೆ ದಿನ SRB 11 ತಂಡ ಒಂದು ಕೈ ಜಾರಿ ಹೋದ ಪಂದ್ಯಾಟವನ್ನು ಅಂತಿಮ ಹಂತದಲ್ಲಿ ಕೂದಲ ಎಳೆಯ ಅಂತರದ ಜಯವನ್ನ ಕಂಡಿತ್ತು. ಇವಾಗ 41 ಟಾರ್ಗೆಟ್ ನಲ್ಲಿ ಪಂದ್ಯಾಟವನ್ನು ಉಳಿಸ್ಕೊಳ್ತಾರ, ನೋಡಬೇಕಾಗಿದೆ. ಕಿರಣನ ಹೊಡೆತ ಮೂಲಕವಾಗಿ ಕಿರಣಿ ಬರೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಇನ್ನಿಂಗ್ಸಿನ 2ನೇ ಸಿಕ್ಸರ್ ಅನ್ನು ಕಿರಣ ದಾಖಲಿಸ್ತಾ ಇದ್ದಾನೆ. ಭರ್ಜರಿ ಸಿಕ್ಸರ್. 22 ಓಟಗಳು, 22. ಮಲೆನಾಡು ಪರಿಸರದ ಮತ್ತರ್ವ ಶಿವಮೊಗ್ಗ ಜಿಲ್ಲೆಯ ಟೆನ್ನಿಸ್ ಬಾಲಿನ ಇನ್ನರ್ವ ಅಗ್ರಮಾನ್ಯ ಆಟಗಾರ ಕಿರಣ್ ಲಫ್ಟಿ SRB 11ಗೆ ಒಂದಷ್ಟು ತಲೆಬೇನೆಯ ವಿಚಾರವನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಬಹಳ ಉತ್ತಮ ರೀತಿಯ ಒಂದು ಆಟ
ಈ ಸಿಕ್ಸರ್ ಅನ್ನು ಕೂಡ ದಾಖಲಿ. ಕೇವಲ 19 ಓಟಗಳು ಬರಬೇಕಾಗಿದೆ. 24 ಎಸೆತ, 19 ಓಟಗಳ ಅವಶ್ಯಕತೆ. ಬೌಲರ್ಗಳು ತಮ್ಮ ತಮ್ಮ ಕಾಯಕವನ್ನು ಮಾಡುವ ಮುಖಾಂತರವಾಗಿ ವಿಕೆಟ್ ಗಳನ್ನ ಉರುಳಿಸಿದ್ರೆ ಮಾತ್ರ SRB 11 ತಂಡಕ್ಕೆ ಈ ಪಂದ್ಯಾಟವನ್ನು ಜಯಿಸುವಂತ ಎಲ್ಲ ಅವಕಾಶಗಳಿರುತ್ತೆ. ಅದ್ಯಾವ ಬೌಲರ್ ಅನ್ನ ಕಣಕ್ಕೆ ಇಳಿಸ್ತಾರೆ ನೋಡ್ಬೇಕಾಗಿದೆ. ರಶಿ ಎಸೆತಗಾರಿಕೆ ಭಾಗದಲ್ಲಿ 3ನೇ ಓವರ್ಗಾಗಿ ಲಾಂಗ್ ಆನ್, ಲಾಂಗ್ ಆಫ್, ಸಿಲಿಮಿಡ್ ಆಫ್, ಡೀಪ್ ಎಕ್ಸ್ಟ್ರಾ ಕವರ್, ಶಾರ್ಟ್ ಪಾಯಿಂಟ್. ಈ ರೀತಿಯಲ್ಲಿ ಪವರ್ ಪ್ಲೇ ಓವರಿನ ಮುಕ್ತಾಯದ ಬಳಿಕ ಒಂದಷ್ಟು ಕ್ಷೇತ್ರ ರಕ್ಷಣೆಯನ್ನು ಜಮಾಯಿಸ್ತಾ ಇದ್ದಾರೆ SRB 11 ತಂಡ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಒಂದು ಪ್ರಸ್ತುತವಾಗಿ 2ನೇ ವರ್ಷದ ಸಂಭ್ರಮಾಚರಣೆಯೊಂದಿಗೆ ಬಹುಶಃ 3 ದಿನಗಳ ಕಾಲದ ಗಂಧದ ಗುಡಿ ಕಪ್ ಎನ್ನುವುದಾಗಿ ಕರೆಯಲ್ಪಡ್ತಾ ಇರುವಂತ ಟೆನ್ನಿಸ್ ಬಾಲಿನ ಒಂದು ಹೊಸ ಕ್ರಿಕೆಟ್ ಫೆಸ್ಟಿವಲ್ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುಲಭದ ಒಂದೊಡ್ಡ ಪೂರೈಕೆಯನ್ನು ಕಾಣ್ತಾ ಇದೆ. 41ರ ಟಾರ್ಗೆಟ್ಗಾಗಿ ಬಹುಶಃ ಕಿರಣ್ ಲೆಫ್ಟಿಯ 2 ಸಿಕ್ಸರೇ ಪಂದ್ಯಾಟದ ಚಿತ್ರಣವನ್ನು ಬದಲಿಸಿತ್ತು. ಈ ಹಂತದಲ್ಲಿ ತಂಡದ ಮತ್ತೆ 23ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. N1 ಸ್ಪೋರ್ಟ್ಸ್ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಸುನಿಲ್ ಕುಮಾರ್ BRN1 ಅವರ ನೇತೃತ್ವದ N1 ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕ ಲೆಫ್ಟ್ ಕಿರಣ್ ದಡದಲ್ಲಿ ಮತ್ತೊಂದು ಆಕರ್ಷಕ ಹೊಡೆತ ಬರಿಬೆ ಸಿಕ್ಸರ್. 3ನೇ ಸಿಕ್ಸರ್ ಅನ್ನು ಈ ಹಂತದಲ್ಲಿ ದಾಖಲಿಸಿದ್ರು. ಒಂದು ಹಂತದಲ್ಲಿ ಕಿರಣದ ಸಿಕ್ಸರ್ SRBಗೆ ಕಂಟಕವಾಗ್ತಾ ಇದೆ. ಮತ್ತೆ ಡಾಟ್ ಬಾಲ್. ತಂಡದ ಮೊತ್ತ 29 ಓಟಗಳು. ಬಹಳ ಶೋತ ಬರ್ತಾ ಹೊಡೆತ ಕಿರಣಿ ಬರೆ 1 ಮ್ಯಾನ್ ಶೋ ರೂಪದಲ್ಲಿ ಹಂತದಲ್ಲಿ ಜಾಕಿ 11 ಭರ್ಜರಿ ಆಟವನ್ನು ಈ ಹಂತದಲ್ಲಿ ಆರಂಭಿಸಿದ್ರು. ಮತ್ತೊಂದು ಭರ್ಜರಿ ಸಿಕ್ಸರ್ ಕೂಡ. ಕಿರಣನ ಒಂದು 2ರಿಂದ 3 ಸಿಕ್ಸರ್ ಒಂದು ಹಂತದ ಟೂರ್ನಮೆಂಟಿನ ಆಯೋಜಕರಿಗೆ ಒಂದಷ್ಟು ಸಮಯ ಅವಕಾಶವನ್ನು ಉಳಿಸಿಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಪಂದ್ಯಕ್ಕಾಗಿ. 4 ಸಿಕ್ಸರ್ ದಾಖಲಿಸಿದ್ರು. ಬಹಳಷ್ಟು ತಮೃತ ಹೊಡೆತ. ಜಯಕ್ಕಾಗಿ ಕೇವಲ 6 ಓಟಗಳ ಅವಶ್ಯಕತೆ ಕೂಡ. ಶಾರ್ಟ್ ಆಗಿ ಬೀಳ್ತಾ ಇರುವಂತ ಚೆಂಡು. ವಾಟ್ ಅ ಶಾಟ್ ತನ್ಮೂಲಕ ಮತ್ತೊಂದು ಭರ್ಜರಿ ಸಿಕ್ಸರ್. ಕಿರಣಿ ಹಂತದಲ್ಲಿ ಪಂದ್ಯಾಟವನ್ನು ಮುಗಿಸಿದ್ರು. ಪಂದ್ಯಾಟವನ್ನು ಜಾಕಿ 11 ಭರ್ಜರಿಯಾಗಿ ಜಯಿಸ್ತಾ ಇದೆ. 8 ವಿಕೆಟ್ಗಳ ಭರ್ಜರಿ ಜಯವನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ ಕೂಡ. ಮುಕ್ತಾಯ ಕಂಡಿರುವಂತಹ ಪಂದ್ಯ ಕಿರಣ್ ಲೆಫ್ಟಿ ಅವರ ಪಾಲಾಗ್ತಾ ಇದೆ. ಆ ಪ್ರಶಸ್ತಿನ ಮುಖ್ಯ ವೇದಿಕೆಯಲ್ಲಿ ಇಮಿಡಿಯೇಟ್ ಆಗಿ ಪಡ್ಕೊಂಡು ಹೋಗಿ ಅಂತ ತಿಳಿಸ್ತಾ ಇದೀವಿ. ಚೇತು 11 ಮತ್ತು ಸ್ಯಾಪ್ 11 ಎರಡು ತಂಡಗಳು ಹಲೋ ನೋಡಿ, ಅಲ್ಲಿ ಡಗೌಟ್ ಕ್ಲಿಯರ್ ಮಾಡಬೇಕು. ಮುಂದಿನ ಟಾಸ್ ಜಯಿಸಿರುವಂತ ತಂಡ ನಿಮ್ಮ ಹೆಸರನ್ನು ತಿಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಚೇತ್ 11, ಸ್ಯಾಪ್ 11